ಗುರು ಹೆಂಗೆ ರೇಸ್ ಮಾಡ್ತಾವನೆ, ಫುಲ್ಲು ಫಿಲ್ಟ್ರ್ ಮಾಡ್ತಾವನೆ ಅಣ್ಣ, ಟ್ರ್ಯಾಕ್ ಅನ್ಕೊಂಡ್ಬಿಟ್ಟವನೆ. ಹಾಂ ತೂತ್ ಚಿಕ್ಕದು. ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಗೆಳೆಯರೇ, ಇವತ್ತು ಫುಲ್ ಟ್ಯಾಂಕ್ ಮಾಡಿಸ್ಬಿಡ್ತೀನಿ ಬೈಕು. ಹೇಳ್ತೀನಿ ನಿಮ್ಗೆ ಏನಕ್ಕೆ ಅಂತ. ಇವೆಲ್ಲ ಲಾಕ್ಡೌನಲ್ಲಿ ಇಂಪಾರ್ಟೆಂಟು. ಈ ಗೌರ್ಮೆಂಟ್ ಯಾಕೋ ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡೋಂಗೆ ಕಾಣ್ತಾರೆ, ಅದಕ್ಕೆ ನಾನು ಸ್ವಲ್ಪ ಬೈಕ್ ಫುಲ್ ಟ್ಯಾಂಕ್ ಮಾಡಿಸ್ಬೇಡ ಅಂತ ನೋಡಿ ಹಾಕ್ಕೊಂಡು. ಹಿಂಗೆ ಗ್ಲೌಸ್, ನಾನು ಇದು ಸರ್ಜಿಕಲ್ ಗ್ಲೌಸು ಸೇಫ್ಟಿಗೆ. ಏನಿಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಬಂದ್ಬಿಡೋದು ಮನೆಗೆ ಅಷ್ಟೇ. ಇಲ್ಲೇ ಹತ್ತಿರ ಇದೆ ಪೆಟ್ರೋಲ್ ಬಂಕು, ದೂರ ಇಲ್ಲ. SRಗೆ ಹೋಗ್ತೀನಿ, ಶೆಲ್ ದೂರ. ಓಕೆ, ಬೈಕ್ ಹೀಟ್ ಆಗಿದೆ, ಹೋಗೋಣ. ಎಲ್ಲ ಹೇಳ್ತೀನಿ ನಿಮಗೆ, ಏನಕ್ಕೆ ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಲಾಕ್ಡೌನಲ್ಲಿ ಎಲ್ಲ ಹೇಳ್ತೀನಿ ನಿಮಗೆ. ಬೈಕ್ ಓಡಿಸಲ್ಲ ಅಂದ್ರೂ ಏರ್ ಹಾಕಿದೆ ಟಯರಿಗೆ. ಇವಾಗ ಫುಲ್ ಪೆಟ್ರೋಲ್ ಹಾಕ್ಸೋಕೆ ಹೋಗ್ತಾ ಇದ್ದೀನಿ. ಎಲ್ಲ ಹೇಳ್ತೀನಿ ಯಾಕೆ ಇವೆಲ್ಲ ಇಂಪಾರ್ಟೆಂಟು ಅಂತ. ಇನ್ನೇನು ಬೈಕ್ ಅಂತೂ ಓಡಿಸಲ್ಲ ನಾನು ಲಾಕ್ಡೌನ್ ಮುಗಿಯೋ ತನಕ. ಜಲ್ದಿ ಹಾಕ್ಸ್ಕೊಂಡು ಬಂದ್ಬಿಡೋಣ ಗುರು, ಆಮೇಲೆ ಪೊಲೀಸ್ ಬಂದ್ಬಿಟ್ಟು ಸುಮ್ಮನೆ ಕಿರಿಕಿರಿ ಮಾಡ್ತಾರೆ. ಇನ್ನೂ ಟೈಮ್ ಆಗಿಲ್ಲ, ಇನ್ನೂ 10 ಗಂಟೆ ತನಕ ಟೈಮ್ ಇದೆ. ಇವಾಗ 9 ಗಂಟೆ ಆಗಿದೆ, ಇನ್ನೂ 1 ಅವರ್ ಟೈಮ್ ಇದೆ. ಅಷ್ಟು ಒಳಗಡೆ ಹಾಕ್ಸ್ಕೊಂಡು ಬಂದ್ಬಿಡ್ಬೋದು. ಏನು ರಾಂಗ್ ನ್ಯೂಟ್ರಲ್ ಗುರು, ಆಗತ್ತೆ ಒಂದೊಂದ್ಸರಿ. ಎಂಥ ಕಾಲ ಬಂತು ನೋಡ್ರಿ. ಒಂದು ಜಮಾನದಲ್ಲಿ ಆರಾಮಾಗಿ ಅಡ್ಡಾಡ್ತಿದ್ವಿ, ಇವಾಗ ಹೊರ್ಗಡೆ ಹೋಗೋಕ್ಕೆ ಟೈಮಿಂಗ್ ಮೇಂಟೈನ್ ಮಾಡಬೇಕು. ಹಂಗೆ ಮಾಡಿದೆ ಕೊರೋನಾ. ಒಂಥರ ಇದು ಸ್ಕೂಲಲ್ಲಿ ಹೇಳ್ದಂಗೆ ಆಯಿತು, ಬ್ರೇಕಿಗೆ ಹೋಗ್ಬೇಡ ಹೊರ್ಗಡೆ ಜಾಸ್ತಿ ಅಂತ. ನನ್ನ ಬಿಳಿ ಚಿರತೆ ಹಾಕೋ ತುಂಬ ಆವಾಜ್ ಮಾಡ್ತೈತೆ. ಹಂಗೆ ಬಡ ಬಡ ಬಡ್ಕೊತೈತೆ. ತುಂಬ ದಿನದ ಮೇಲೆ ಗಾಡಿ ಓಡಿಸ್ತಾ ಇರೋದು ಇದು, ತೆಗೆದ್ಬಿಟ್ಟು ಹೊರಗಡೆ ನೋಡಿ. ನಾಕ ಬಂದು ಹೆಂಗಿದೆ, ಎದುರ್ಕೊಂಡ್ಬಿಟ್ಲು. ಜಾಸ್ತಿ ಸ್ಪೀಡಾಗಿ ಓಡ್ಸೋಕೆ ಹೋಗಲ್ಲ, ಯಾಕಂದ್ರೆ ಪೊಲೀಸ್ ಬಂದು ಏನಪ್ಪ ಕೊರೋನಾ ಟೈಮಲ್ಲಿ ರೇಸ್ ಮಾಡ್ತಿದ್ಯಾ ಅಂತ ಫೈನ್ ಆಗಿಬಿಟ್ರೆ ಕಷ್ಟ. ಅದಕ್ಕೆ ಜಾಸ್ತಿ ರೈಸ್ ಮಾಡಲ್ಲ ಥ್ರಾಟ್ಲು. ಬಂತಪ್ಪ ಪೆಟ್ರೋಲ್ ಬಂಕು. ಹೆಲ್ಮೆಟ್ ಅಂತೂ ತೆಗಿಯಲ್ಲ ನಾನು, ಹೆಲ್ಮೆಟ್ಟು ತೆಗಿಯಲ್ಲ. ಪೇಮೆಂಟು ಪೇಟಿಎಮ್ಮು ಮತ್ತು ಗೂಗಲ್ ಪೇಯಲ್ಲಿ ಮಾಡಿಬಿಡ್ತೀನಿ. ಕಾರ್ಡ್ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಕಾರ್ಡ್ ಕೇಳಿದ್ರೆ ಏನೂ ಮಾಡೋಕ್ಕೆ ಬರೋಲ್ಲ. ನೋಡೋಣ, ಸ್ವಲ್ಪ ಪೆಟ್ರೋಲ್ ಇದೆ, ಒಂದು 800 ರೂಪಾಯಿ ಹಾಕ್ಸ್ಬಿಡೋಣ. 800. ಹಾಂ, ಕನ್ನಡದಲ್ಲಿ ಮಾತಾಡೋಣ. ಮೆಲ್ಲಗೆ ಬಿಡಿ, ಮೆಲ್ಲಗೆ ಬಿಡಿ. ಹಾಂ, ತೂತ್ ಚಿಕ್ಕದು. ಹಾಂ, ಮಾಡ್ತೀನಿ. ಮೆಲ್ಲಗೆ ಬಿಡಿ. ಅಲ್ಲ, ಮೆಲ್ಲಕ್ಕೆ ಸ್ಪೀಡ್ ಮೆಲ್ಲಗೆ ಮಾಡಿ ಅಂತ ಅಷ್ಟೇ, ಮತ್ತೆ ಏನಿಲ್ಲ. ಯಾಕೆ? ಓ ಹಂಗೇನಾ? ಓಕೆ ಓಕೆ. ಏನೋ ಹೇಳಿದ್ಲು, ನಾ ಕೇಳಿದೆ.
ಅವ್ರದ್ದವ್ರದ್ದೇ ಲಾಜಿಕ್ಕು. ಇನ್ನು 100 ರೂಪಾಯಿ ಹಾಕಿ, 100 ರುಪೀಸ್. ಓಕೆ. ಏನೇನು ಹೇಳ್ತಾರೆ ಗುರು. ಅಲ್ಲ ಮೊದಲೆಲ್ಲ ಮ್ಯಾನ್ಯುಲಾಗಿ ಮಾಡ್ತಿರ್ಲಿಲ್ವ ಇವರೆಲ್ಲ? ಆಯಿತಾ, ಹೋಗೋಣ ಗೆಳೆಯರೆ. ಆಯಿತು ಕೆಲಸ. ಇಲ್ಲಿ ತನಕ ಸೇಫಾಗೆ ಆಯಿತು. ಕಾರ್ಡ್ ಯೂಸ್ ಮಾಡಲಿಲ್ಲ, ದೂರ ನಿಂತ್ಕೊಂಡಿದ್ದೆ. ಟಚ್ಲೆಸ್ ಪೆಟ್ರೋಲ್ ತುಂಬಿಸ್ಕೊಂಡು ಬಂದಿದ್ದೀನಿ. ಗೂಗಲ್ ಪೇ ಯೂಸ್ ಮಾಡಿದೆ. ಇವಾಗ ಮನೆಗೆ ಹೋಗೋಣ. ಹೊರಗಡೆ ಬಂದರೆ ಗುರು ಮುಗೀತು ಕತೆ. ಸ್ವಲ್ಪ ಯಾಮಾರಿದ್ರೆ ನೀವು ಗಾನ್. ನೀವು ಹೊರಗಡೆ ಗಾಳಿ ಚೆನ್ನಾಗಿಲ್ಲ ಫ್ರೆಂಡ್ಸ್, ವಿಷಕರ. ಏನು ಕೊರೋನಾ, ಫಂಗಸ್ಸು, ಅಪ್ಪಪ್ಪಪ್ಪಪ್ಪಪ್ಪಪ್ಪ. ನ್ಯೂಸ್ ಚಾನಲ್ ಮೊದಲು ಬ್ಯಾನ್ ಮಾಡಬೇಕು. DD ನ್ಯಾಷನಲ್ ಗುರು ನ್ಯೂಸ್ ಚಾನಲ್ ಅಂದರೆ. ಏನು ಸಾಫ್ಟಾಗಿ ನ್ಯೂಸು ಚದುರಿಸಲ್ಲ ಅವು ನ್ಯೂಸ್ ಚಾನಲ್ಗಳು. ಪೆಟ್ರೋಲ್ ಫುಲ್ ಇದೆ ಟ್ಯಾಂಕಲ್ಲಿ. ನಮ್ಮ ಬಿಳಿ ಚಿರತೆದು ಹೊಟ್ಟೆ ತುಂಬಿಟ್ಟಿದೆ. ಇನ್ನೇನು ಕೆಡಲ್ಲ ಅದು. ಓಡಿಸು ಗುರು, ಓಡಿಸು ಅನ್ನುತ್ತೆ. ಆದರೆ ಓಡ್ಸೋಕ್ಕೆ ಎಲ್ಲಿ ಬಿಡಲ್ಲ ಗೌರ್ಮೆಂಟು ಲಾಕ್ಡೌನ್ ತನಕ. ಚಿರತೆ ಕಾಯ್ತಾ ಇದೆ ಫುಲ್ಲು ಸ್ಪೀಡಾಗಿ ಓಡೋಕ್ಕೆ. ಆದರೆ ಆಗಲ್ವೇ ಲಾಕ್ಡೌನು. ಗುರು ಏನು ಹಿಂಗೆ ರೇಸ್ ಮಾಡ್ತಾವನೆ, ಫುಲ್ಲು ಫಿಲ್ಟ್ರ್ ಮಾಡ್ತಾವನೆ ಅಣ್ಣ. ಟ್ರ್ಯಾಕ್ ಅಂದ್ಕೊಂಡ್ಬಿಟ್ಟವನೆ. ಯಪ್ಪ ಎಲ್ಲ ತಲೆ ಬಿಸಿ ಕಮ್ಮಿ ಆಯಿತು. ವ್ಯಾನ್ ಬೇರೆ ಬಂತ. ಉಗ್ಳಪ್ಪ ನೀನು. ಏನು ಜನರು ಕಾಮನ್ ಸೆನ್ಸ್ ಇಲ್ಲ. ಥೂ, ಕೊರೋನಾ ಟೈಮಲ್ಲಿ ಉಗುಳ್ತಾರಲ್ರಿ ರೋಡ್ ಮೇಲೆ. ಯಪ್ಪ, ಅದು ಅಕ್ಕಪಕ್ಕ ಜನರು ಅವರೇ. ಕೈ ತೋರಿಸ್ತಾರೆ, ಹೋಗಲ್ಲ. ಒಂದ್ಗಡೆ ಸಸ್ಪೆನ್ಷನ್ ಸಾಫ್ಟ್ ಆಗ್ಬಿಟ್ಟೈತೆ, ಯಾಕೋ ಗೊತ್ತಿಲ್ಲ. ಹೋಗ್ಬಿಟ್ಟು ನೋಡ್ತೀನಿ ಮನೇಲಿ ಲೀಕ್ ಏನಾರು ಆಯ್ತಾಯ್ತಾ ಅಂತ. ಈ ನಾಯಿಗಳಿಗೆ ಒಂಥರ ಕನ್ಫ್ಯೂಷನ್ನು. ಮೊದಲೆಲ್ಲ ಎನಿ ಟೈಮ್ ಜನರು ಓಡಾಡ್ತಾಯಿದ್ರು. ಇವಾಗ ಅನ್ಕೊತಾವು, ಏನಪ್ಪ ಬೆಳಿಗ್ಗೆ ಎಲ್ಲ ರಶ್ ಇರ್ತವೆ, ಇದ್ದಕ್ಕಿದ್ದಂಗೆ 10 ಗಂಟೆ ಆದಮೇಲೆ ಕಮ್ಮಿ ಆಗ್ಬಿಡುತ್ತೆ ರಶ್, ಯಾರೋ ಇರೋಲ್ವಲ್ಲಪ್ಪ ಅಂತ ಒಂಥರ ಸೈಕ್ ಆಗ್ಬಿಟ್ಟಿದ್ದಾವೆ. ಮೊನ್ನೆ ವಾಶ್ ಮಾಡಿದ್ದೆ, ಆಲ್ರೆಡಿ ಕೊಳೆ ಆಯಿತು ಗುರು. ಸದ್ಯ ಲೀಕ್ ಏನಿಲ್ಲ. ಮೋಸ್ಟ್ಲಿ ತುಂಬ ದಿನ ಆದಮೇಲೆ ಓಡಿಸ್ತಾ ಇದ್ದೀನಲ್ವಾ, ಅದಕ್ಕೆ ಹಂಗೆ ಅನ್ನಿಸ್ತು ಅನಿಸುತ್ತೆ. ಟೆನ್ಷನ್ ಖತಮ್. ಏನು ಟೆನ್ಷನ್ ತೊಗೊಳಲ್ಲ ನಾನು ಇವಾಗ ನೋಡಿ. ಬೈಕ್ ಆರಾಮಾಗಿ ನೀವು 1 ತಿಂಗಳು 2 ತಿಂಗಳು ನಿಲ್ಲಿಸಿ, ಏನೂ ತೊಂದರೆ ಆಗೋಲ್ಲ. ಅವಾಗವಾಗ ಸ್ಟಾರ್ಟ್ ಮಾಡ್ತಿರ್ಬೇಕು, ಅದು ಬಿಟ್ಟರೆ ನಿಮ್ಗೆ ಏನೂ ತೊಂದರೆ ಆಗೋಲ್ಲ. ಇವಾಗ ಏನು, ನಾನು ಬ್ಯಾಟ್ರಿ ಸಾಯಬಾರ್ದು ಅದನ್ನು ನೋಡ್ಕೋಬೇಕು ನಾನು ಅಷ್ಟೇ. ಇವೆಲ್ಲ ಬಾಯಿ ಬಿಟ್ಟು ಕೇಳಲ್ಲ ಕಣ್ರಿ. ಗುರು ನಂಗೆ ಬ್ಯಾಟ್ರಿ ವೀಕ್ ಆಗ್ತಿದೆ, ಬಂದು ಸ್ಟಾರ್ಟ್ ಮಾಡು ಅಂತ. ಇವಾಗ ಬಾಯೇ ಇಲ್ಲ. ಬಾಯಿ ಯಾವಾಗ ಬಿಡ್ತವೆ? ಕುತ್ತಿಗೆ ಹೆಚ್ಚಕ್ದಾಗ, ಅಂದರೆ ಥ್ರಾಟ್ಲು ಕೊಟ್ಟಾಗ. ಅಲ್ಲಿ ತನಕ ಬಾಯೇ ಬಿಡಲ್ಲ ಇವ ಪಾಪ. ಓಕೆ ಫ್ರೆಂಡ್ಸ್, ಇಷ್ಟೇ ವೀಡಿಯೋಗೆ. ಎಲ್ಲ ಕರೆಕ್ಟಾಗಿ ಫ್ಯೂಲ್ ಹಾಕ್ಸ್ಬಿಟ್ಟು ಏರು ಇಟ್ಟಿದ್ದೀನಿ ಮೊನ್ನೆ. ಇಂಜಿನ್ ಆಯಿಲು ಕರೆಕ್ಟಾಗಿದೆ, ಗಾಡಿನೂ ರನ್ ಆಯಿತು. ಇಷ್ಟೇ ಹೇಳ್ತೀನಿ ನಿಮಗೆ. ಒಂದು ವೀಡಿಯೋ ಮಾಡ್ತೀನಿ, ಏನಕ್ಕೆ ಫುಲ್ ಟ್ಯಾಂಕ್ ಇಡಬೇಕು, ಏನಕ್ಕೆ ಟೈರಲ್ಲಿ ಪ್ರೆಷರ್ ಇರಬೇಕು ಯಾವಾಗಲೂ, ಏರ್ ಪ್ರೆಷರು, ಏನಕ್ಕೆ ಗಾಡಿ ಅವಾಗವಾಗ ಓಡಿಸ್ತಾ ಇರಬೇಕು ಎಲ್ಲ ಹೇಳ್ತೀನಿ ಒಂದು ವೀಡಿಯೋದಲ್ಲಿ. ಅಲ್ಲಿ ತನಕ ಸಿಗೋಣ ನೆಕ್ಸ್ಟ್ ಟೈಮ್. ಸೇಫಾಗಿರಿ. ಬಾಯ್.